ಕುತೂಹಲ ಇತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಕಸ್ಟಡಿನ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರ ಅಂತ ಹೇಳಿ ಅಂತೂ ಇಂತೂ ಕೋರ್ಟ್ ತನ್ನ ತೀರ್ಪನ್ನ ಪ್ರಕಟಿಸಿದೆ. ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿಗೆ ವಹಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ಎಸ್ಐಟಿ ಕಸ್ಟಡಿಗೆ ಇರಲಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ 6 ದಿನಗಳ ಕಾಲ ಎಸ್ಐಟಿ ವಶಕ್ಕೆ ನೀಡಿ ಆದೇಶವನ್ನು ನೀಡಿದೆ ಕೋರ್ಟ್. ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ನಿಂದ ಈ ಆದೇಶ ಪ್ರಕಟವಾಗಿದೆ. ಜೂನ್ 6ರವರೆಗೂ ರೇಪ್ ಆರೋಪಿ ಪ್ರಜ್ವಲ್ಗೆ ಎಸ್ಐಟಿ ಡ್ರಿಲ್ ಮಾಡಲಿದೆ. ಅತ್ಯಾಚಾರ ಸಂಬಂಧ 6 ದಿನಗಳ ಕಾಲ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಎಸ್ಐಟಿ. ನೋಡಿ, 15 ದಿನ ಕೇಳಿದ್ದು ಎಸ್ಐಟಿ ಪರ ವಕೀಲರು ಅಶೋಕ್ ನಾಯಕ್. ಈಗ ಕೊಟ್ಟಿದ್ದು 6 ದಿನ, ಅಂದ್ರೆ ಜೂನ್ 6ರವರೆಗೆ ಎಸ್ಐಟಿ ಬಲೆಯಲ್ಲಿ ಪ್ರಜ್ವಲ್ ಇರಬೇಕಾಗುತ್ತೆ, ವಿಚಾರಣೆಯನ್ನ ಎದುರಿಸಬೇಕಾಗುತ್ತೆ. ಅದು ಬೇರೆ ಬೇರೆ ಪರೀಕ್ಷೆಗಳಿರ್ಬೋದು, ಸ್ಥಳ ಮಹಾಜರು ಇರ್ಬೋದು, ಹಲವು ಪ್ರಶ್ನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಜ್ವಲ್ ಎದುರಿಸಬೇಕಾಗುತ್ತೆ. ಒಂದಿನ ಕೊಡಬೇಕು ಅಂತ ಹೇಳಿ ಅರುಣ್ ಅವರು ವಾದವನ್ನು ಮಂಡಿಸಿದ್ರು. ಪ್ರಜ್ವಲ್ ರೇವಣ್ಣ ಪರ ವಕೀಲರು ವಾದ ಪ್ರತಿವಾದವನ್ನು ಆಲಿಸಿ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿತ್ತು. ಈಗ ಅಂತಿಮ ಆದೇಶ ಹೊರಬಿದ್ದಿದೆ. ಪ್ರಜ್ವಲ್ ರೇವಣ್ಣಗೆ 6 ದಿನಗಳ ಕಾಲ ಎಸ್ಐಟಿ ವಶಕ್ಕೆ ನೀಡಿ ನ್ಯಾಯಾಧೀಶರು ತಮ್ಮ ತೀರ್ಪನ್ನ ಪ್ರಕಟ ಮಾಡಿದ್ದಾರೆ. ಈ 6 ದಿನಗಳಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳು ಏನಾಗಿರುತ್ತೆ? ಎಸ್ಐಟಿ ಈಗ ನೋಡಿ, ನಿನ್ನೆ ನೈಟ್ ಬಂದ್ರು ಅವರು. ಪ್ರಾಥಮಿಕವಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಸಹಜವಾಗಿ ಕೇಳಲಾಗುತ್ತೆ. ಅದಾದ್ಮೇಲೆ ಇವತ್ತು ಮೆಡಿಕಲ್ ಚೆಕಪ್ ಆಯಿತು, ಅದಂತರ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಈಗ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳಲಾಯಿತು. ಈಗ ಮುಂದೆ ನಡೆಯುವಂತಹ ಪ್ರಕ್ರಿಯೆಗಳು ಹೇಗಿರುತ್ತೆ? 6 ದಿನಗಳ ಕಾಲ ನಿರಂತರವಾಗಿ ಬಿಟ್ಟು ಬಿಡದೆ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ಡ್ರಿಲ್ ಮಾಡಲಿದೆ. ಈ ಪೆನ್ ಡ್ರೈವ್ ಹಾಗೆ ವಿಡಿಯೋ ಹಂಚಿಕೆಗೆ ಸಂಬಂಧಪಟ್ಟಂತೆ, ಅಂದರೆ ಆ ವಿಡಿಯೋನ ಮಾಡಿಕೊಂಡಿದ್ದಾರೆ ಮತ್ತು ವಿದೇಶಕ್ಕೇನು ಪರಾರಿಯಾಗಿದ್ರು. ಎಸ್ಐಟಿ ಕಲೆ ಹಾಕಿರುವಂತಹ ಸಾಕ್ಷಿ ಆಧಾರಗಳು, ಇವರು ಕೊಡುವಂತಹ ಹೇಳಿಕೆಗಳು, ಅವರ ಮೊಬೈಲನ್ನು ಆಲ್ರೆಡಿ ಜಪ್ತಿ ಮಾಡಲಾಗಿದೆ. ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕಬೇಕಾಗುತ್ತೆ. ಆಮೇಲೆ FSL ವರದಿಗಳು ಕೂಡ ಬರಬೇಕಾಗಿದೆ. ಸಣ್ಣ ಸಣ್ಣ ಕೇಸಲ್ಲ ಇದು. 376 ಅತ್ಯಾಚಾರ ಪ್ರಕರಣ, 3 FIR ಆಗಿದ್ದಾವೆ ಪ್ರಜ್ವಲ್ ರೇವಣ್ಣ ವಿರುದ್ಧ. ಹೊಳೆ ನರಸೀಪುರದಲ್ಲಿ 1, ಆಮೇಲೆ CID 2, ಒಂದು ಸೈಬರ್ ಕ್ರೈಮು. 6ರಿಂದ 7 ಜನ ಸಂತ್ರಸ್ತೆಯರು ತಮ್ಮ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಎಸ್ಐಟಿ ಮುಂದೆ. ಹಾಗಾಗಿ ಸುದೀರ್ಘವಾಗಿ ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಆ ನಂತರ ಕಸ್ಟಡಿ ಅವಧಿ ವಿಸ್ತರಣೆ ಆಗಬಹುದು, ಆಗದೇನೂ ಇರಬಹುದು, ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬಹುದು. ಪ್ರಜ್ವಲ್ ರೇವಣ್ಣ ಅವರು ಕಾನೂನಾತ್ಮಕವಾಗಿ ಹೋರಾಟಗಳನ್ನು ಸಹಜವಾಗಿ ಮುಂದುವರಿಸ್ತಾರೆ. ಮತ್ತೆ ಅವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಈಗ ಪ್ರಜ್ವಲ್ ರೇವಣ್ಣ 6 ದಿನಗಳ ಕಾಲ ಎಸ್ಐಟಿ ವಶದಲ್ಲಿದ್ದು ತನಿಖೆಗೆ ಸಂಪೂರ್ಣ ಸಹಕಾರವನ್ನು ಕೊಡಬೇಕಾಗುತ್ತೆ. ಸಹಕಾರವನ್ನು ಕೊಡದೇ ಇದ್ರೆ ಮತ್ತೆ ಕಸ್ಟಡಿ ಕೇಳ್ತಾರೆ ಎಸ್ಐಟಿ ಅಧಿಕಾರಿಗಳು. ಜೂನ್ 6ರವರೆಗೂ ಕೂಡ ಇವರಿಗೆ ಡ್ರಿಲ್ ಮಾಡಲಾಗುತ್ತೆ. ಈ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅವರು ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ದೇಶ ಬಿಟ್ಟು ಹೋಗಿದ್ಯಾಕೆ, ತಲೆ ಮರೆಸ್ಕೊಂಡಿದ್ಯಾಕೆ, ಬರ್ತೀನಿ ಅಂತ ಹೇಳಿ ಕಣ್ಣ ಮುಚ್ಚಾಲೆ ಆಟ ಆಡಿದ್ಯಾಕೆ,